ಏರ್ ಇಂಡಿಯಾ ವಿಮಾನವು ಅಹಮದಾಬಾದ್ನ ಮೇಘನಿ ನಗರದಲ್ಲಿ ಪತನಗೊಂಡಿದೆ. ವಿಮಾನವು ಬೀಚ್ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿದೆ. ಅಪಘಾತದಲ್ಲಿ ಬೆಂಕಿ 2 ಮಹಡಿಗಳಿಗೆ ಹರಡಿದೆ. ಕಟ್ಟಡದಲ್ಲಿ ಇದ್ದ 20 ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆಂದು ವರದಿಯಾಗಿದೆ. ಊಟದ ಸಮಯದಲ್ಲಿ ಈ ದುರಂತ ನಡೆದಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡುತ್ತಿರುವ ಆರ್ಸಿಯು ನಿಯಮಗಳನ್ನ ಗಾಡಿಗೆ ತೂರಿ ಉನ್ನತ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾ ಇದ್ದ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಶಿಕ್ಷಣ ಇಲಾಖೆಯು ಪರೀಕ್ಷೆ ಡಿಕೋಡಿಂಗ್ ಮಾಡ್ತಾ ಇದೆ. ಹೌದು, ಸಂಗೊಳ್ಳಿ ರಾಯಣ್ಣ ಪದವಿ ಕಾಲೇಜಿನಲ್ಲಿ ಈ ಕೆಲಸ ರಾಜರೋಷವಾಗಿ ನಡೀತಾ ಇತ್ತು. ಉತ್ತರ ಪತ್ರಿಕೆ ಡಿಕೋಡ್ ಮಾಡಲು ಹಲವು ನಿಯಮಗಳು ಇದೆ. ಪರೀಕ್ಷಾ ಉತ್ತರ ಪತ್ರಿಕೆ ಡಿಕೋಡಿಂಗ್ ಮಾಡಲು ಪದವಿ ಮುಗಿದ ಕಾಲೇಜು ಟೀಚರ್ಗಳು ಇರಬೇಕು. ದುರಾದೃಷ್ಟ ಪಿಯು ಮುಗಿದ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ದಿನಕ್ಕೆ 650 ರೂಪಾಯಿ ಸಂಬಳ ಕೊಟ್ಟು ಈ ಕೆಲಸ ನಡೀತಾ ಇದೆ. ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆರ್ಸಿಯು ಚೆಲ್ಲಾಟ ಮಾಡ್ತಾ ಇದೆ. ಪ್ರಿನ್ಸಿಪಾಲ್ ಅವರನ್ನ ಪ್ರಶ್ನೆ ಮಾಡಿದಾಗ ಏಜೆನ್ಸಿ ಕೊಟ್ಟಿದ್ವಿ, ಅವರಿಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ರು. ಪರೀಕ್ಷೆ ಕೋಡಿಂಗ್ ಹಾಕೋ ಏಜೆನ್ಸಿ ನಿಯಮಗಳನ್ನ ಪಾಲನೆ ಮಾಡದೆ ಡಿಕೋಡಿಂಗ್ ಹಾಕ್ತಾ ಇರುವ ದೃಶ್ಯ ಇದೀಗ ಬಯಲಾಗಿದೆ. ಪಿಯು ಮುಗಿದ ವಿದ್ಯಾರ್ಥಿನಿಯರನ್ನ ಕರೆದುಕೊಂಡು ಡಿಕೋಡ್ ಹಾಕ್ತಾ ಇರುವ ಏಜೆನ್ಸಿ ಶಿಕ್ಷಣ ಇಲಾಖೆಯ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ತಾ ಇದ್ದಾರೆ. ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯ ಎದುರು ರಸ್ತೆ ಬದಿಯಲ್ಲಿ ಬೆಳೆದ ಬೃಹತ್ ಮರಗಳನ್ನು ರಾತ್ರೋರಾತ್ರಿ ಕಡಿದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರ ಸೂಚನೆ ಮೇರೆಗೆ ಶಿವಮೊಗ್ಗ ಶಂಕರ ವಲಯ ಅರಣ್ಯಾಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ. ಮರ ಕಡಿಯಲು ಇಲಾಖೆ ಪೂರ್ವಾನುಮತಿ ಇಲ್ಲದೆ ಅನಗತ್ಯವಾಗಿ ಮರ ಕಡಿಯಲಾಗಿದೆ ಎಂದು ಪರಿಸರ ಪ್ರೇಮಿಗಳು ಧರಣಿ ನಡೆಸಿದರು. ಈ ವಿಷಯ ತಿಳಿತಾ ಇದ್ದಂತೆಯೇ ಸರ್ಕಾರಿ ಜಾಗದಲ್ಲಿ ಮತ್ತು ರಸ್ತೆ ಬದಿಯಲ್ಲಿ ಬೆಳೆದ ಹಲವು ಮರವನ್ನ ಅನುಮತಿ ಇಲ್ಲದೆ ಕಡಿದವರ ವಿರುದ್ಧ ನಿಯಮಾನುಸಾರ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಪಡೆ ಮುಖ್ಯಸ್ಥರಿಗೆ ಸೂಚನೆ ಕೊಟ್ಟಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಶಿವಮೊಗ್ಗ ಶಂಕರ ವಲಯ ಅರಣ್ಯಾಧಿಕಾರಿಗಳು ಬೆಂಗಳೂರು ನಾಗರಬಾವಿ ಮಲ್ಲತ್ತಹಳ್ಳಿಯ ಶ್ರೀಧರ್ ಬಿಪಿ, ಶಿವಮೊಗ್ಗ ಪೈ ಇಂಟರ್ ನ್ಯಾಷನಲ್ ಮ್ಯಾನೇಜರ್ ದೀಪಕ್ ಕುಮಾರ್, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 33, 62 ಮತ್ತು 80 ರಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿ ಶಿವಮೊಗ್ಗದ ಪೈ ಇಂಟರ್ ನ್ಯಾಷನಲ್ ವ್ಯವಸ್ಥಾಪಕ ದೀಪಕ್ ಕುಮಾರ್ ಎನ್ನುವರನ್ನ ಅರಣ್ಯ ಇಲಾಖೆ ಬಂಧಿಸಿದೆ. ಹೀಗಾಗಿ ಒಬ್ಬರನ್ನ ಬಂಧಿಸಿ ಅರಣ್ಯಾಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಅದರಲ್ಲೂ ನವಲಗುಂದ ಭಾಗದಲ್ಲಿ ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ ಸುರಿದ ಪರಿಣಾಮ ಆ ಭಾಗದಲ್ಲಿ ಪ್ರವಾಹ ಸೃಷ್ಟಿಸಬಹುದಾದ ಬೆಣ್ಣೆ ಹಾಗೂ ತುಪ್ಪರಿ ಹಳ್ಳಗಳು ತುಂಬಿ ಹರಿತಾ ಇದೆ. ನವಲಗುಂದ ತಾಲೂಕಿನ ಯಮನೂರು, ಶಿರಕೊಳ್ಳ, ಹನಸಿ ಸೇರಿ ಅನೇಕ ಗ್ರಾಮಗಳಿಗೆ ನೀರು ನುಗ್ಗಿದೆ. ಈ ಗ್ರಾಮಗಳ ಬಸ್ ನಿಲ್ದಾಣ ಜಲಾವೃತಗೊಂಡಿದ್ದು ಮನೆಗಳಿಗೂ ನೀರು ನುಗ್ಗಿದೆ. ನಿನ್ನೆ ರಾತ್ರಿ ಇಡೀ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ನುಗ್ಗಿದ ನೀರನ್ನ ಹೊರಹಾಕುವ ಕೆಲಸ ಮಾಡಿದ್ದಾರೆ. ಇನ್ನು ಯಮನೂರು ಚಾಂಗದೇವರ ದರ್ಶನಕ್ಕೆ ಬರುವ ಭಕ್ತರು ಉಕ್ಕಿ ಹರಿತಾ ಇರುವ ಹಳ್ಳಕ್ಕೆ ಇಳಿದು ಸ್ನಾನ ಮಾಡಿ ಬಂಡ ಧೈರ್ಯ ತೋರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಈ ಬೆಣ್ಣೆ ಹಳ್ಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಇನ್ನು 4 ದಿನ ಮಳೆಯಾಗುವ ಸಾಧ್ಯತೆ ಇದ್ದು ಈ ಹಳ್ಳ ಪ್ರವಾಹವನ್ನೇ ಸೃಷ್ಟಿಸಬಹುದಾಗಿದೆ. ಜಿಲ್ಲಾಡಳಿತ ಕೂಡ ಬೆಣ್ಣೆ ಹಾಗೂ ತುಪ್ಪರಿ ಹಳ್ಳದ ಅಚ್ಚುಕಟ್ಟು ಪ್ರದೇಶದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಇದರ ಮಧ್ಯೆ ಯಮನೂರಿನಲ್ಲಿ ಭಕ್ತರು ಹಳ್ಳಕ್ಕೆ ಇಳಿದು ಸ್ನಾನ ಮಾಡುವ ಮೂಲಕ ಉಚ್ಚಾಟ ನಡೆಸಿದ್ದಾರೆ.